ಚಾನಲ್. ಫ್ರೆಂಡ್ಸ್, ನಾವು ಸಾಮಾನ್ಯವಾಗಿ ಡೈಲಿ ಲೈಫಲ್ಲಿ ಕೆಲವೊಂದು ಸ್ಕಿನ್ ಪ್ರಾಬ್ಲಮ್ಗಳನ್ನ ನಾವು ಎದುರಿಸ್ತಾನೆ ಇರ್ತೀವಿ. ಅದರಲ್ಲಿ ನನಗೊಂದು ದೊಡ್ಡ ಸಮಸ್ಯೆಯಾಗಿ ಕಾಡೋದು ಅಂತಂದರೆ ಪಿಂಪಲ್ಸ್ ಪ್ರಾಬ್ಲಮ್ಮು. ಆದ್ದರಿಂದ ಈ ಪಿಂಪಲ್ಸ್ನ ಯಾವ ರೀತಿ ರಿಮೂವ್ ಮಾಡೋದು, ಕಮ್ಮಿ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣ್ತಾ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ವೀಡಿಯೋ ಮಾಡಿದ್ರೂ ಮೊದಲು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಶೇರ್ ಮಾಡಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಯಾಕಪ್ಪ ಈ ಒಂದು ಪ್ರಾಬ್ಲಮ್ಮು ಪಿಂಪಲ್ಸ್ ಪ್ರಾಬ್ಲಮ್ ಬರುತ್ತೆ ಅಂದರೆ, ಹೆಚ್ಚಾಗಿ ನಾವು ಇದು ಡ್ರೈ ಸ್ಕಿನ್ ಅವ್ರಿಗಿಂತ ಆಯಿಲಿ ಸ್ಕಿನ್ನಲ್ಲೇ ಹೆಚ್ಚಾಗಿ ನೋಡ್ಬೋದು. ಈಗ ನಾವು ಒಂದು ಹೊರಗಡೆ ಹೋಗ್ತೀವಿ, ಒಂದು ಹೊಗೆಯಿಂದ ಆಗಿರ್ಬೋದು, ಒಂದು ಡಸ್ಟಿಂದ ಆಗಿರ್ಬೋದು, ಅದೆಲ್ಲ ಏನಾಗುತ್ತೆ ನಮ್ಮ ಮುಖದಲ್ಲಿ ಬಂದು ಕುಳಿತುಕೊಳ್ಳುತ್ತೆ ಸ್ಕಿನ್ ಮೇಲೆ. ಅದೇನಾಗುತ್ತೆ, ಆ ಪೋರ್ಸಲ್ಲಿ ಕುತ್ಕೊಂಡಾಗ ಆ ಒಂದು ಕೊಳೆ ಏನಾಗುತ್ತೆ, ಅದು ಪಿಂಪಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ನಾವು ಏನು ಮಾಡ್ತೀವಿ ಅಂತಂದರೆ, ಅದರಲ್ಲೂ ನಾನು ಮೊದಲು ಮಾಡ್ತಾ ಇರೋದು ಒಂದು ಕೆಟ್ಟ ಅಭ್ಯಾಸ ಅಂದರೆ ಅದೇನೆ. ಏನಪ್ಪ ಅಂದರೆ, ಯಾರ ಜೊತೆನಾದರೂ ಮಾತಾಡ್ಬೇಕಾದ್ರೆ ಈ ಥರ ಪಿಂಪಲ್ಸ್ ಮೇಲೆ ಕೆರೆಯೋದು ಮತ್ತು ಇಸ್ಕೋದು ಆ ಥರ ಎಲ್ಲ ಮಾಡ್ತಾಯಿದ್ದೆ. ಅದರಿಂದ ಏನಾಗುತ್ತೆ ಅಂತ, ಪಿಂಪಲ್ಸು ಆ ಒಂದು ಸುತ್ತ ಸರೌಂಡಿಂಗಲ್ಲಿ ಇನ್ನೂ ತುಂಬ ಜಾಸ್ತಿನೇ ಆಗ್ತಾಯಿತ್ತು. ಆದ್ದರಿಂದ ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ. ಒಂದು ಪಿಂಪಲ್ಸ್ನ ನೀವು ಕಮ್ಮಿ ಮಾಡ್ಕೋಬೇಕೇ ಹೊರ್ತು ಅದರಲ್ಲಿ ಇರೋವಂಥ ಒಂದು ವೈಟ್ಸ್ ಬರುತ್ತಲ್ಲ, ಅದನ್ನ ರಿಮೂವ್ ಮಾಡೋಕ್ಕೆ ಹೋಗಬಾರ್ದು. ಆದ್ದರಿಂದ ಅದನ್ನ ಮತ್ತು ಇನ್ನೊಂದು ನಾನು ಪರ್ಸ್ನಲ್ಲಾಗಿ ಒಂದು ಅಬ್ಸರ್ವ್ ಮಾಡಿರೋ ಪ್ರಕಾರ ಪಿಂಪಲ್ಸ್ ಯಾಕೆ ಬರುತ್ತೆ ಅಂತಂದರೆ, ಈಗ ನಾವು ಜಾಸ್ತಿ ಬೇಕ್ರಿ ಪದಾರ್ಥಗಳನ್ನ ತಿಂತೀವಿ. ಬೇಕ್ರಿ ಎಣ್ಣೆ ಪದಾರ್ಥಗಳನ್ನ ನಾವು ತಿನ್ನೋದ್ರಿಂದ ಏನಾಗುತ್ತೆ, ಸ್ವಲ್ಪ ಹೊಟ್ಟೆ ಕಟ್ದಂಗೆ ಆಗುತ್ತೆ, ಮೋಷನ್ ಸರಿಯಾಗಲ್ಲ, 1-2 ಡೇಸ್ ಆದರೂ ಆಗಲ್ಲ. ಆ ಥರ ನೀವು ಅಬ್ಸರ್ವ್ ಮಾಡಿ ನೀವೇ ಪರ್ಸ್ನಲಾಗಿ. ಆ ಥರ ನಾವು ಮೋಷನ್ ನೀಟಾಗಿ ಆಗಿಲ್ಲ ಅಂತಂದ್ರೂ ಸಹ ಸ್ಕಿನ್ ಮೇಲೆ ಪಿಂಪಲ್ಸ್ಗಳು ಬರುತ್ತೆ. ಆದ್ದರಿಂದ ನೀವು ಜಾಸ್ತಿ ಏನು ಮಾಡಬೇಕು, ನೀರನ್ನ ನೀವು ಡೈಲಿ ಲೈಫಲ್ಲಿ ಹೆಚ್ಚಾಗಿ ನೀರು ಕುಡಿಬೇಕು. ಒಂದು ಪಿಂಪಲ್ಸ್ ಅವಾಯ್ಡ್ ಆಗಬೇಕು ಅಂದರೆ ನೀವು ತುಂಬ ನೀರು ಕುಡಿಬೇಕು. ಮತ್ತು ಆಯಿಲ್ ಪದಾರ್ಥಗಳನ್ನ ಜಾಸ್ತಿ ತಿನ್ನಬಾರ್ದು. ಮತ್ತು ಆಯಿಲಿ ಸ್ಕಿನ್ ಅವರು ಸ್ವಲ್ಪ ನಿಮ್ಮ ಮುಖದಲ್ಲಿರೋಂಥ ಆಯಿಲ್ನ ಕಮ್ಮಿ ಮಾಡ್ಕೊಳ್ಳುವಂಥ ಒಂದು ಪ್ರಾಡಕ್ಟ್ಗಳನ್ನ ನೀವು, ಕ್ರೀಮ್ ಆಗಿರ್ಬೋದು, ಮತ್ತು ಫೇಸ್ ವಾಶ್ ಆಗಿರ್ಬೋದು, ಪೌಡರ್ಗಳನ್ನ ಆಗಿರ್ಬೋದು, ಅದನ್ನು ಜಾಸ್ತಿ ಯೂಸ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಇವಾಗ ಪಿಂಪಲ್ಸ್ನ ಕಡಿಮೆ ಮಾಡುವಂಥ ಕೆಲವೊಂದು ಟಿಪ್ಸ್ನ ತಿಳಿಸ್ಕೊಡ್ತಿದ್ದೀನಿ ಫ್ರೆಂಡ್. ನಿಮ್ಗೆ ಯಾವುದು ನಿಮಗೆ ಸ್ಕಿನ್ಗೆ ಸೂಟೇಬಲ್ ಆಗುತ್ತೋ, ನಿಮ್ಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಆ ಒಂದು ಟಿಪ್ಸ್ನ ನೀವು ಯೂಸ್ ಮಾಡ್ಕೊಂಡು ಬಳಸ್ಬೋದು. ಯಾಕೆಂದರೆ ಇದು ಮನೇಲಿರುವಂಥ ಎಲ್ಲ ನ್ಯಾಚುರಲ್ ಆಗಿರೋ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ನಾನು ಈ ಒಂದು ಟಿಪ್ಸ್ನ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಯಾವುದಪ್ಪ ಟಿಪ್ಸು ಅಂದರೆ, ಮನೇಲಿ ನಿಂಬೆಹಣ್ಣು ಇದ್ದೇ ಇರುತ್ತೆ. ಆ ನಿಂಬೆಹಣ್ಣಿನ ರಸ, ಅದ್ರ ಜೊತೆಗೆ ಜೇನುತುಪ್ಪನ ಬೆರೆಸಿ ನಾವು ಎಲ್ಲೆಲ್ಲಿ ನಮ್ಮ ಪಿಂಪಲ್ಸ್ ಇರುತ್ತೋ ಅಲ್ಲಿ ನಾವು ಅಪ್ಲೈ ಮಾಡಿಕೊಂಡು, ಇಲ್ಲ ನೈಟು ನಾವು ಅಪ್ಲೈ ಮಾಡಿ ಮಾರ್ನಿಂಗ್ ಆದರೂ ವಾಶ್ ಮಾಡ್ಕೋಬೋದು, ಇಲ್ಲ ಮಾರ್ನಿಂಗ್ ಆದರೂ ಯೂಸ್ ಮಾಡ್ಬೋದು. 1 ಅವರ್ ಬಿಟ್ಟು ನಾವು ಮುಖನ ತೊಳ್ಕೊಬೋದು. ಮತ್ತು ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ, ಪುದೀನ ಸೊಪ್ಪನ್ನ ಚೆನ್ನಾಗಿ ನಾವು ಪೇಸ್ಟ್ ಮಾಡಿಕೊಂಡು, ಆ ಪೇಸ್ಟ್ ಜೊತೆಗೆ ಆಲೋವೆರಾ ಜೆಲ್ಲು ಎರಡೂ ಮಿಕ್ಸ್ ಮಾಡಿಕೊಂಡು ಪಿಂಪಲ್ಸ್ ಎಲ್ಲೆಲ್ಲಿರುತ್ತೋ ಆ ಪಿಂಪಲ್ಸ್ ಜಾಗದಲ್ಲಿ ನಾವು ಹಚ್ಕೊಂಡು ಅದನ್ನು ಒಂದು 20 ಮಿನಿಟ್ಸ್ ಬಿಟ್ಟು ನಾವು ಏನು ಮಾಡಬೇಕು, ವಾಶ್ ಮಾಡಬೇಕು. ನೆಕ್ಸ್ಟು ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ, ಪುದೀನ ಸೊಪ್ಪಿನ ರಸ ಮತ್ತು ಜೊತೆಗೆ ತುಳಸಿ ರಸ ಎರಡೂ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಅದನ್ನು ಸಹ ನಾವು ಪಿಂಪಲ್ಸ್ ಎಲ್ಲೆಲ್ಲಿರುತ್ತೋ ಅಲ್ಲೂ ಹಚ್ಕೋಬೋದು. ಇಲ್ಲ ನಾವು ಫುಲ್ಲು ಫೇಸ್ ಪ್ಯಾಕ್ ಥರ ನಾವು ಹಚ್ಕೋತೀವಿ ಅಂದರೂ ಅಲ್ಲೂ ಸಹ ಹಚ್ಕೋಬೋದು. ಫೇಸ್ ಫುಲ್ ಎಲ್ಲದಕ್ಕೂ ಅಪ್ಲೈ ಮಾಡಿ ನೆಕ್ಸ್ಟು ವಾಶ್ ಮಾಡ್ಬೋದು ಒಂದು 20 ಮಿನಿಟ್ಸ್ ಬಿಟ್ಕೊಂಡು. ಅದಾದಮೇಲೆ ಈಗ ಮನೇಲಿ ಐಸ್ ಕ್ಯೂಬ್ ಇದ್ದೇ ಇರುತ್ತೆ. ಆ ಐಸ್ ಕ್ಯೂಬ್ನ ನೀವು ಏನು ಮಾಡಬೇಕು, ಆ ಪಿಂಪಲ್ಸ್ ಇರೋ ಜಾಗದಲ್ಲಿ ಸ್ವಲ್ಪ ಏನು ಮಾಡಬೇಕು, ಹೀಗೆ ಉಜ್ಜಿ ಒಂದು 10 ಮಿನಿಟ್ಸ್ ಈ ಥರ ಉಜ್ಜಿ ನೀವು ಮುಖನ ತೊಳೆಯೋದ್ರಿಂದನೂ ಸಹ ಪಿಂಪಲ್ಸಲ್ಲಿರೋ ಒಂದು ಸ್ಕಿನ್ನಲ್ಲಿರೋ ಡಸ್ಟೆಲ್ಲ ರಿಮೂವ್ ಆಗಿ ಪಿಂಪಲ್ಸು ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಬೇವಿನ ಸೊಪ್ಪು, ನಮ್ಗೆ ಗೊತ್ತಿರೋ ಪ್ರಕಾರ ಪಿಂಪಲ್ಸ್ ಇರೋ ಒಂದು ಮುಖಕ್ಕೆ ಬೇವಿನ ಸೊಪ್ಪು ತುಂಬ ಒಂದು ಒಳ್ಳೆ ಮದ್ದು ಅಂತಲೇ ಹೇಳ್ಬೋದು. ಆ ಬೇವಿನ ಸೊಪ್ಪಂದು ರಸನೂ ಸಹ ಹಚ್ಕೋಬೋದು. ನಾವು ಬೇವಿನ ಸೊಪ್ಪಿನ ರಸ ನಮಗೆ ಇಷ್ಟ ಇಲ್ಲ ಅಂತಂದರೆ ಬೇವಿನ ಎಣ್ಣೆ ಇರುತ್ತಲ್ವ, ಅದನ್ನು ಸಹ ಪಿಂಪಲ್ಸ್ ಎಲ್ಲೆಲ್ಲಿರುತ್ತೋ ಅಲ್ಲಿಗೆ ನಾವೇನು ಮಾಡ್ಬೋದು, ಹಚ್ಕೊಂಡು ನಾವು ಒಂದು 15 ಮಿನಿಟ್ಸ್ ಬಿಟ್ಟು ನಾವು ವಾಶ್ ಮಾಡ್ಬೋದು. ಈ ಥರ ನಾವು ಏನಪ್ಪ ಅಂತಂದರೆ, ಒಂದು ಕಮ್ಮಿ ಪಿಂಪಲ್ಸ್ ಇರೋರು ಒಂದು ಸ್ವಲ್ಪ 2 ಡೇಸ್ 3 ಡೇಸ್ ಆ ಥರ ಮಾಡಿದ್ರೂ ಆಯಿತು. ಏನು ಪಿಂಪಲ್ಸ್ ಜಾಸ್ತಿ ಇದೆ, ನಮಗೆ ತುಂಬ ಪಿಂಪಲ್ಸು ಎಲ್ಲ ಸ್ಪ್ರೆಡ್ ಆಗಿದೆ ಅಂತ ಅನ್ನೋರು ವೀಕ್ಲಿ 2 ಟೈಮ್ ಮಾಡ್ತಾ ಬನ್ನಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ. ಈ ಒಂದು ಎಲ್ಲ ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವ ಟಿಪ್ಸ್ ಅನುಕೂಲ ಆಗುತ್ತೋ, ನಿಮ್ಮ ಸ್ಕಿನ್ಗೆ ಚೆನ್ನಾಗಿ ಅನಿಸುತ್ತೋ ಆ ಟಿಪ್ನ ಯೂಸ್ ಮಾಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು